ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಲಿಕಟ್ಟಿ ಗ್ರಾಮದ 2024-25ನೇ ಸಾಲಿನ ಕೆಪಿಎಂ ಸರ್ಕಾರಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡುತ್ತಾ, ಜೀವನದಲ್ಲಿ ಬಡತನ ಹಾಗೂ ಹಸಿವು ಅನೇಕ ಪಾಠಗಳನ್ನು ಕಲಿಸುತ್ತೆ. ಆ ಕಹಿ ಅನುಭವ ಬಾರದಂತೆ ಜಾಗೃತಿ ವಹಿಸಲು ಪ್ರಮುಖ ಅಸ್ತ್ರವೇ ಶಿಕ್ಷಣ. ಇದನ್ನ ಸಂಯೋಚಿತವಾಗಿ ಕಲಿತಾಗ ಮಾತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮ ಜೀವನ ನಡೆಸಲು ಸಾಧ್ಯ. ತಾನು ತನಗೆ ಕಲಿಸಿದ ಗುರುಗಳು, ಹೆತ್ತ ತಂದೆ ತಾಯಿಗಳನ್ನ ಗೌರವಿಸುವ ಮೌಲ್ಯ ಶಿಕ್ಷಣವನ್ನ ಪಡೆದಲ್ಲಿ ನನ್ನ ಹಾಗೆ ತಾವು ಕೂಡ ಉನ್ನತ ಸ್ಥಾನವನ್ನ ಗಳಿಸುವ ಮೂಲಕ ಸದೃಢ ಸಮಾಜದ ನಿರ್ಮಾಣದ ಕನಸನ್ನ ಕಾಣಬಹುದಾಗಿದೆ. ಅಂದಾಗ ಮಾತ್ರ ವೈಯಕ್ತಿಕ ಬದುಕಲ್ಲಿ ಯಶಸ್ಸನ್ನ ಸಾಧಿಸಲು ಸಾಧ್ಯವಿದೆ ಎಂದು ವಿಶ್ರಾಂತ ನ್ಯಾಯಾಧೀಶರು ಆದ ಎಂಎಸ್ ಪಾಟೀಲ್ ಅವರು ವಿದ್ಯಾರ್ಥಿಗಳಿಗೆ ಅನೇಕ ದೃಷ್ಟಾಂತಗಳ ಮೂಲಕ ಜೀವನದ ಮೌಲ್ಯಗಳನ್ನ ಯಾರು ರೂಢಿಸಿಕೊಂಡು ಬದುಕುತ್ತಾರೋ ಅವರು ಯಶಸ್ಸಿನ ಬದುಕನ್ನ ನಿರ್ವಹಿಸಬಲ್ಲರು. ತಾವೆಲ್ಲರೂ ಕೂಡ ತಂದೆ ತಾಯಿ ಗುರುಗಳನ್ನ ನಿತ್ಯ ಗೌರವಿಸುವ ಪರಿಪಾಠವನ್ನ ರೂಢಿಸಿಕೊಳ್ಳುವುದು ಅಗತ್ಯವಾಗಿದೆ. ಈ ಶಾಲೆಯ ಸಮಾರಂಭದಲ್ಲಿ ಪಾಲ್ಗೊಂಡು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಗೌರವಿಸುವ ಗುರು ಸ್ಮರಣೆಯ ಕಾರ್ಯಕ್ರಮವನ್ನ ಕಂಡು ಬೆರಗಾಗಿದ್ದೇನೆ. ಇಂತಹ ಸನ್ನಿವೇಶ ಗ್ರಾಮೀಣ ಪ್ರದೇಶದ ಶಾಲೆಯಲ್ಲಿ ಶಿಕ್ಷಣ ಪಡಿತಾ ಇರುವ ವಿದ್ಯಾರ್ಥಿಗಳೇ ಧನ್ಯರು. ಯಾಕಂದ್ರೆ ಸಂಸ್ಕಾರ ಸಂಸ್ಕೃತಿಯ ಪರಂಪರೆಯ ಅಂಶವನ್ನ ಕಲಿತುಕೊಂಡು ತಾವು ಮುಂದೆ ಬಂದು ಉನ್ನತ ಅಧಿಕಾರಿಗಳಾಗಿ ಉನ್ನತವಾದ ಬದುಕಿನ ಜೊತೆಯಲ್ಲಿ ಸಮಾಜದ ಕನಸನ್ನ ಕಟ್ಟಿಕೊಳ್ಳಲು ಈ ಶಿಕ್ಷಣದ ಮೌಲ್ಯಗಳು ನಿಮಗೆ ಸಂಜೀವಿನಿ ಆಗುತ್ತೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಏನ್ ಮಾಡ್ತಾರೆ ಅಂತಂದ್ರೆ ಅವರು ವಯಸ್ಸಿಗೆ ಅನುಗುಣವಾಗಿ ನಮ್ಮ ಮಾತು ಕೇಳುವುದು ಅನ್ನೋದು ಕರೆಕ್ಟ್ ಅದ. ಕೆಲವು ಮಕ್ಕಳು ಕೇಳ್ತಾವ, ಯಾಕಂದ್ರೆ ಮನ್ಯಾಗ ಹೆಂಗ್ ಕರಿತದ ನಮ್ದು ಪಾಲಕರು ಹಂಗ ನಾವು ಮಕ್ಕಳು ಕೇಳ್ತಾರೆ, ಹಂಗಿರ್ತಾರ ಮಕ್ಕಳು. ಅದ್ರ ಸಲುವಾಗಿ ನಾವು ಮಕ್ಕಳಿಗೆ ಹೆಚ್ಚು ಹಿಂಸೆ ಮಾಡ್ದಂಗ ಹಂಗ ತಿಳ್ಕೊಂಡು ಪೂರ್ತಿ ಬಿಡ್ದಂಗ ನಿಧಾನವಾಗಿ ಅವ್ರು ಯಾರ ಮಾತು ಕೇಳ್ತಾರ ಅವ್ರ ಕಡೆಯಿಂದ ಹೇಳ್ಸಕ್ ಪ್ರಯತ್ನ ಮಾಡಿರಿ ಅಂತ ನಾ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತೇನೆ. ನಾನು ಆಮೇಲೆ ಮಕ್ಕಳ ಬಗ್ಗೆ ಹೇಳಿದೆ. ಅಮೀರ್ ಖಾನ್ ಸಿನಿಮಾ ನಟ, ತಮಗೆ ಗೊತ್ತೈತಿ, ಹಿಂದಿ ಒಳಗೆ ಸಿನಿಮಾ ನಟ. ಅವನು ಒಂದ್ಸಲ ವೇದಿಕೆ ಮೇಲೆ ಹೇಳಿದ, ಅವ್ನ ಮಗಳ ವಯಸ್ಸಿಗೆ ಬಂದವಳು ಮಾತು ಕೇಳೋದ್ರಿ ಅಂತಂದವ. ನಾ ಸ್ವತಃ ಕೇಳಿನ ಅದನ್ನು. ಯಾಕೆ ಹಂಗಂತಂದ್ರೆ ಆ ವಯಸ್ಸಿಗೆ ಒಂದು ಹುಡುಗನ್ರಿ, ವಯಸ್ಸಿಗೆ ಬಂದ ಹುಡುಗನ್ರಿ ಅಥವಾ ಟೀನ್ ಏಜ್ದಾಗ ಅವ್ರದ್ದು ಮುಟ್ಟಿ ಅವ್ನು ನಮಸ್ಕಾರ ಮಾಡಿ ಹೋಗ್ರಿ ಅಂತ ಹೇಳ್ತಾನೆ. ಅದು ಆಗ್ಲಿಕ್ಕಂದ್ರೆ ನಾಚಿಕೆ ಬರ್ತಂತ ತಿಳ್ಕೊರಿ. ಕೈ ಮುಗಿದ್ರೆ ಹೋಗ್ರಿ. ಕೈ ಮುಗಿತ ನಾವು ಖುಷಿ ಆಗ್ಬಿಡ್ತಾನ ಅಪ್ಪಗ. ನೋಡ ನೇಟಿಗೆ ಹೇಳ್ತಾನೋ, ನೋಡ್ ಮಗ ಸುಧಾರಣೆಗೇನು ನೀ ಮಾಡ್ಲಿ ನಾ ಮಾಡೇನ ಅಂತ ಹೇಳ್ತಾನ. ಆಯ್ತು ಹೇಳ್ತಾವ, ಅವಾಗ ನೀ ಏನು ಮಾಡಿ ನಾ ಮಾಡೇನ ಅಂತ ಹೇಳ್ತಾರೆ. ಇಬ್ಬರು ಒಳಗ ಸರಸದ ವಿಚಾರ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಏನಾಗ್ತದೆ, ನಿಮ್ಮ ತಂದೆ ತಾಯಿ ಸುಖವಾಗಿರ್ಬೇಕು, ನಿಮ್ಮ ಮನ್ಯಾಗ ಯಾವತ್ತು ನಗುವಂತ ವಾತಾವರಣ ಇರ್ಬೇಕಂದ್ರೆ ದಯವಿಟ್ಟು ಮನೆ ಬಿಟ್ಟು ಹೊರಗೆ ಹೋಗೋ ಮುಂದ ಸಾಧ್ಯ ಅದ್ರ ಕಾಲು ಮಗರಿ. ಅದು ಆಗಿಲ್ಲ ಅಂತಂದ್ರೆ ಕೈ ಮುಗಿದ್ರೆ ನೀವು ಮನೆ ಬಿಟ್ಟು ಹೋಗ್ರಿ. ಮನೆ ಬಿಟ್ಟು ಹೋಗಿ ಮತ್ತೆ ಮನೆಗೆ ಬರ್ತೀವಿ ಸಾಯಂಕಾಲ. ಅದಕ್ಕೆ ಇನ್ನು ಮಾಡ್ತಾ ನಿಮ್ಮ ತಂದೆ ತಾಯಿ ಹೇಳಿದಂಥ ಕೆಲಸಗಳು ಮಾಡ್ರಿ, ಮಾಡೋಕ್ಕಾಗಲಿ ಪ್ರಯತ್ನ ಮಾಡಿರ್ತಕ್ಕ ನಾನು ಹೇಳ್ತೇನೆ. ನಾನು ಇನ್ನು ಕೊನೆಯದಾಗಿ ಗುರುಗಳಿಗೆ ಸಮಾರಂಭದ ಅಧ್ಯಕ್ಷತೆಯನ್ನ ಎಸ್ಟಿಎಂಸಿ ಅಧ್ಯಕ್ಷರು ಆದ ನಿಂಗಪ್ಪ ಮೊಕಾಶಿ ವಹಿಸಿದ್ರು. ಉದ್ಘಾಟಕರಾಗಿ ಸಹಕಾರಿ ಧುರೀಣರು ಆದ ನಾನಾ ಸಾಹೇಬ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮುಂದುವರಿದು ಮಾತನಾಡುತ್ತಾ, ವಿದ್ಯೆ ಕದಿಯಲಾರದ ಸಂಪತ್ತು, ಅದನ್ನ ಅಂಗಡಿಯಲ್ಲಿ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅದು ಗುರುಭಕ್ತಿ ಮತ್ತು ಶಾಲೆಗಳಿಂದ ಮಾತ್ರ ಪಡೆಯಲು ಸಾಧ್ಯವಿದೆ ಎಂದಿದ್ದಾರೆ. ಕಿತ್ತೂರಿನ ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಿವೈ ತುಬಾಕಿ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷಾ ಭಯ ನಿವಾರಣೆಗೆ ಪ್ರಸಕ್ತ ಸಾಲಿನಲ್ಲಿ ಕಿತ್ತೂರು ತಾಲೂಕಿನಲ್ಲಿ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ತಾಲೂಕಿನ ಫಲಿತಾಂಶದ ಜೊತೆಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಹೆಚ್ಚಿನ ಅಂಕ ಪಡೆಯಲು ಪ್ರೇರಣಾ ಶಿಬಿರ ಮತ್ತು ಸರಣಿ ಪರೀಕ್ಷೆಗಳನ್ನು ನಡೆಸುವ ಮೂಲಕ ವಿದ್ಯಾರ್ಥಿಗಳನ್ನ ಸಬಲರನ್ನಾಗಿ ಮಾಡುವಲ್ಲಿ ಈ ತಾಲೂಕಿನ ಹಾಗೂ ಈ ಶಾಲೆಯ ಎಲ್ಲ ಗುರುವೃಂದದವರು ಅತ್ಯಂತ ಮುತುವರ್ಜಿ ವಹಿಸಿದ್ದು ಫಲಿತಾಂಶ ವೃದ್ಧಿಗೆ ಸಹಕಾರಿಯಾಗುತ್ತೆ. ಭವಿಷ್ಯದಲ್ಲಿ ತಾವೆಲ್ಲರೂ ಕೂಡ ಉತ್ತಮ ಅಂಕ ಪಡೆದು ಪಾಸಾಗಲು ಕರೆ ನೀಡಿದ್ರು. ವೇದಿಕೆಯಲ್ಲಿ ಹಿರಿಯರು ಆದ ಬಸಪ್ಪಣ್ಣ ಕಲ್ಲೂರ, ಕಿತ್ತೂರಿನ ಪೊಲೀಸ್ ಅಧಿಕಾರಿಗಳು ಆದ ಪ್ರವೀಣ್ ಗಂಗೋಳ ಹಾಗೂ ಎಸ್ಟಿಎಂಸಿ ಸದಸ್ಯರು ಆದ ಬಸಲಿಂಗಪ್ಪ ಶಹಾಪುರ್, ರುದ್ರಪ್ಪ ಮಣಿಕೇರಿ, ಪ್ರಭಾಕರ್ ಕುಲಕರ್ಣಿ, ಸಿದ್ದಣ್ಣ ಹುಲಮನಿ, ಬಸನಗೌಡ ಪಾಟೀಲ್ ಯಡಾಲ್ ಅತಿಥಿಗಳಾಗಿ ಪಾಲ್ಗೊಂಡಿದ್ರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ಶಾಲೆಗೆ ಸೈರನ್ ಹಾಗೂ ಫ್ಯಾನ್ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಕಳೆದ ಸಾಲಿನಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಶಾಲಾ ನಿಧಿ ಹಾಗೂ ಶಿಕ್ಷಕರ ವತಿಯಿಂದ ವಿಷಯವಾರು ಬಹುಮಾನವನ್ನ ನೀಡಲಾಗಿದೆ. ದಾನಿಗಳು ಆದ ಸಚಿನ್ ಕುರಿ ಬಂಧುಗಳು ಶಾಲೆಗೆ ಫ್ಯಾನ್ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಗುರುಗಳ ಸ್ಮರಣೆ ನಿಮಿತ್ತವಾಗಿ ಗುರು ಸನ್ಮಾನವನ್ನ ಮಾಡುವ ಮೂಲಕ ತಮ್ಮಲ್ಲಿ ಇರುವಂತಹ ಗುರುಭಕ್ತಿ ಹಾಗೂ ಸಂಪ್ರದಾಯ ವಿಶೇಷ ಗಮನ ಸೆಳೆದಿದೆ. ನಂತರ ಪ್ರಸಕ್ತ ಸಾಲಿನ ಆದರ್ಶ ವಿದ್ಯಾರ್ಥಿಯಾಗಿ ಕುಮಾರನಂದನ್ ಮನ್ನಿಕೇರಿ ಹಾಗೂ ಕಲ್ಪನಾ ಯದ್ದಲಗೂಡ ಆಯ್ಕೆ ಮಾಡಲಾಗಿದೆ. ಇಂಗ್ಲಿಷ್ ವಿಷಯದಲ್ಲಿ
ಕಳೆದ ಸಾಲಿನಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಎಸ್ಪಿ ಹಲಸಗಿ ಅವರು ತಲಾ 500 ರೂಪಾಯಿಗಳ ನಗದು ಬಹುಮಾನವನ್ನ ಹಾಗೂ ಪ್ರಮಾಣ ಪತ್ರವನ್ನ ನೀಡಿ ಪ್ರೋತ್ಸಾಹಿಸಿದ್ರು. ಇದೇ ರೀತಿಯಾಗಿ ಹಲವಾರು ದಾನಿಗಳು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಲು ಬಹುಮಾನಗಳನ್ನ ನೀಡಿದ್ರು. ಪ್ರಾರಂಭದಲ್ಲಿ ಮಕ್ಕಳಿಂದ ಪ್ರಾರ್ಥನೆ ಜರುಗಿತು. ಮುಖ್ಯ ಶಿಕ್ಷಕ ಜಿಎಚ್ ನಾಯಕ ಸ್ವಾಗತ ಮಾಡಿದ್ರೆ. ಶ್ರೀಮತಿ ಎಸ್ಕೆ ಕದಂ ಹಾಗೂ ಶ್ರೀಮತಿ ಎಎಸ್ ಅಡಿಕೆ ವಿತರಿಸಿದ್ರು. ಶ್ರೀಮತಿ ಎಲ್ಕೆ ಕನಬರಿಗೆ ವರದಿ ವಾಚನ ಮಾಡಿದ್ರು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ಕೊನೆಯಲ್ಲಿ ಬಿಎಸ್ ಪಾಟೀಲ್ ವಂದಿಸಿದ್ರು. ಎಸ್ಎಸ್ ಹಿರೇಮಠ ನಿರೂಪಿಸಿದ್ರು. ಕಾಂಚಾಣ ಕದ್ದು, ರಾಧಾ ಬಾಗಲಕೋಟೆ ಪಾಲಕರು, ಪೋಷಕರು ಉಪಸ್ಥಿತರಿದ್ದರು. ಯಶಸ್ವಿಯಾಗಿ ಸ್ನೇಹ ಸಮ್ಮೇಳನ ಜರುಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.